ನೀವು ಹೊಸ ವರ್ಷಕ್ಕೆ ತುಂಬಾ ರೆಸೊಲ್ಯೂಷನ್ಸ್ಗಳನ್ನು ಮಾಡಿಕೊಂಡಿರುತ್ತೀರಿ. ನಾನು ಈ ವರ್ಷ ತುಂಬಾ ಹಣ ಗಳಿಸುತ್ತೇನೆ, ಹೆಲ್ದಿ ಆಗಿರುತ್ತೇನೆ ಅಂತ ನೀವು ರೆಸೊಲ್ಯೂಷನ್ಸ್ಗಳನ್ನು ಇಟ್ಟುಕೊಂಡಿರುತ್ತೀರಿ. ಆದರೆ ನಿಮ್ಮಲ್ಲಿ ಎಷ್ಟು ಜನರು ಆ ರೆಸೊಲ್ಯೂಷನ್ಸ್ಗಳಿಂದ ನೀವು ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಿ? ನಿಮ್ಮ ಲೈಫ್ನಲ್ಲಿ ಎಷ್ಟೊಂದು ಬದಲಾವಣೆಯನ್ನು ಕಾಣುತ್ತೀರಿ? ಒಂದು ಅಂಕಿಅಂಶದ ಪ್ರಕಾರ 80% ಜನರು ಹೊಸ ವರ್ಷದ ಫೆಬ್ರವರಿ ತಿಂಗಳಲ್ಲೇ ತಮ್ಮ ರೆಸೊಲ್ಯೂಷನ್ಸ್ಗಳನ್ನು ಫಾಲೋ ಮಾಡುವುದನ್ನು ಬಿಟ್ಟು ಬಿಡುತ್ತಾರೆ. ಫ್ರೆಂಡ್ಸ್, ಹಾಗಾದರೆ ನಮ್ಮ ಕನಸುಗಳನ್ನು ಹೇಗೆ ಫುಲ್ಫಿಲ್ ಮಾಡಿಕೊಳ್ಳುವುದು, ಹೇಗೆ ಜೀವನದಲ್ಲಿ ಏನಾದರೊಂದು ದೊಡ್ಡದನ್ನು ಅಚೀವ್ ಮಾಡುವುದು ಎಂದು ತಿಳಿದುಕೊಳ್ಳ ಬಯಸುವಿರಾ? ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ನೀವು ನೋಡಿದ್ರೆ ಒಂದು ವರ್ಷದಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುವುದು ಖಂಡಿತ. ನಂಬರ್ 1, ಟೇಕ್ ಯುವರ್ ಓನ್ ರೆಸ್ಪಾನ್ಸಿಬಿಲಿಟಿ. ಫ್ರೆಂಡ್ಸ್, ನಿಮ್ಮ ಲೈಫ್ ಬದಲಾಗುವುದು ನೀವು ತೆಗೆದುಕೊಳ್ಳುವ ರೆಸ್ಪಾನ್ಸಿಬಿಲಿಟೀಸ್ಗಳಿಂದ. ಇದು ನಿಮ್ಮ ಲೈಫ್, ಇದನ್ನು ನೀವೇ ಡೆವಲಪ್ ಮಾಡಿಕೊಳ್ಳಬೇಕು. ಬೇರೆ ಯಾರೋ ಬಂದು ನಿಮ್ಮ ಲೈಫ್ ಅನ್ನು ಚೇಂಜ್ ಮಾಡೋದಿಲ್ಲ. ಹೀಗಾಗಿ ನೀವು ಬೇರೆ ಯಾರ ಮೇಲೋ ಬ್ಲೇಮ್ ಮಾಡದೆ ನೀವೇ ನಿಮ್ಮಲ್ಲಿರುವ ವೀಕ್ನೆಸಸ್, ನೆಗೆಟಿವ್ ವ್ಯಾಲ್ಯೂಸ್ಗಳನ್ನ ಫೈಂಡ್ ಔಟ್ ಮಾಡಿಕೊಳ್ಳಬೇಕು. ನೀವು ನಿಮ್ಮ ಮೇಲೆ ಎಷ್ಟು ಫೋಕಸ್ ಮಾಡುತ್ತೀರೋ ಅಷ್ಟು ನಿಮ್ಮ ಲೈಫ್ ಚೇಂಜ್ ಆಗುತ್ತಾ ಹೋಗುತ್ತದೆ. ನಂಬರ್ 2, ಹ್ಯಾವ್ ಅ ಕ್ಲಿಯರ್ ವಿಷನ್. ಈ ಜಗತ್ತಿನ 99% ಜನ ಏಕೆ ಬದುಕುತ್ತಿದ್ದಾರೆ ಎಂದು ಅವರಿಗೆ ಗೊತ್ತೇ ಇಲ್ಲ. ಅವರ ಲೈಫ್ ನ ಪರ್ಪಸ್ ಏನು ಅಂತ ಅವರಿಗೆ ತಿಳಿದೇ ಇಲ್ಲ. ಹೀಗಾಗಿ ನೀವು ನಿಮ್ಮ ಬದುಕಲ್ಲಿ ಏನನ್ನಾದರೂ ಸಾಧಿಸಬೇಕಿದ್ದರೆ ಮೊದಲು ಒಂದು ಕ್ಲಿಯರ್ ವಿಷನ್ ಇಟ್ಟುಕೊಳ್ಳಿ. ನಿಮ್ಮ ಲೈಫ್ ನ ಉದ್ದೇಶ ಏನು? ನೀವು ಮುಂದಿನ 1 ವರ್ಷದವರೆಗೆ ಏನು ಮಾಡಬೇಕು, ಮುಂದಿನ 5 ವರ್ಷಗಳಲ್ಲಿ ಏನು ಸಾಧಿಸಬೇಕು ಅಂತ ಮೊದಲೇ ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳಿ. ಹೀಗೆ ನೀವು ಒಂದು ಕ್ಲಿಯರ್ ವಿಷನ್ ಇಟ್ಟುಕೊಂಡಾಗ ನಿಮಗೆ ನಿಮ್ಮ ಲೈಫ್ ನಲ್ಲಿ ಏನಾದರೊಂದು ಸಾಧಿಸಲು ಒಂದು ರೀತಿಯ ಮೋಟಿವೇಶನ್ ಸಿಗುತ್ತದೆ. ನಂಬರ್ 3, ರೀಡಿಂಗ್ ಬುಕ್ಸ್. ಹಾಗಾದ್ರೆ ನಾವು ಒಂದು ಕ್ಲಿಯರ್ ಆದ ವಿಷನ್ ಇಟ್ಟುಕೊಂಡಾಗ ನಮಗೆ ಮೊದಲ ಪ್ರಶ್ನೆ ಕಾಡೋದು ಏನೆಂದರೆ, ಆ ವಿಷನ್ಗೋಸ್ಕರ ಮೊದಲು ಫಾಲೋ ಮಾಡಬೇಕಾದ ಸ್ಟೆಪ್ಸ್ ಗಳು ಏನು ಅಂತ. ಈ ಪ್ರಶ್ನೆಗೆ ಅತ್ಯುತ್ತಮ ಉತ್ತರ ರೀಡಿಂಗ್ ಬುಕ್ಸ್. ಹೌದು ಸ್ನೇಹಿತರೆ, ಬುಕ್ಸ್ ಗಳು ಒಂದು ರೀತಿಯ ಮೆಂಟರ್ ಇದ್ದ ಹಾಗೆ, ಅಂದರೆ ಮಾರ್ಗದರ್ಶಕ ಇದ್ದ ಹಾಗೆ. ಬುಕ್ಸ್ ಗಳು ಎಂದಿಗೂ ರಾಂಗ್ ಡೈರೆಕ್ಷನ್ ನೀಡುವುದೇ ಇಲ್ಲ. ಬುಕ್ಸ್ ಗಳಿಂದ ನಾವು ಹೇಗೆ ಅತ್ಯುತ್ತಮವಾದುದನ್ನು ಸಾಧಿಸಬಹುದು ಅಂತ ತಿಳಿದುಕೊಳ್ಳಬಹುದು. ಒಂದು ಬುಕ್ ಒಬ್ಬ ಮೆಂಟರ್ಗೆ ಸಮ, ಏಕೆಂದರೆ ಒಬ್ಬ ಆಥರ್ ತನ್ನೆಲ್ಲ ಲೈಫ್ ನಲ್ಲಿ ಕಂಡ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿರುತ್ತಾನೆ. ಹೀಗಾಗಿ ಬುಕ್ಸ್ ಗಳು ನಮ್ಮ ಗುರಿಗಳನ್ನು ತಲುಪಲು ತುಂಬಾ ಸಹಾಯ ಮಾಡುತ್ತವೆ. ನಂಬರ್ 4, ಐಡೆಂಟಿಫೈ ಯುವರ್ ಮೋಟಿವೇಶನ್. ಹೌದು ಫ್ರೆಂಡ್ಸ್, ನೀವು ಸೆಟ್ ಮಾಡಿದ ಯಾವುದೇ ಗೋಲ್ಸ್ ಗಳಾಗಿರಬಹುದು, ಅವು ಹೇಗೆ ನಿಮ್ಮ ಲೈಫ್ ಗೆ ಇಂಪಾರ್ಟೆಂಟ್ ಅಂತ ತಿಳಿದುಕೊಳ್ಳಬೇಕಾಗುವುದು ತುಂಬಾ ಮುಖ್ಯವಾಗುತ್ತದೆ. ನೀವು ಇಟ್ಟುಕೊಂಡಿರುವ ಕನಸುಗಳನ್ನು ನನಸಾಗಿಸಿಕೊಂಡಾಗ ಎಂತಹ ಭಾವನೆಗಳನ್ನು ಪಡೆಯಲು ಬಯಸುತ್ತೀರಿ ಅಂತ ತಿಳಿದುಕೊಳ್ಳಬೇಕಾಗುತ್ತದೆ. ನೀವು ನಿಮ್ಮ ಗೋಲ್ಸ್ ಗಳಿಂದ ಎಷ್ಟು ದುಡ್ಡು ಮಾಡಿದಿರಿ ಅಥವಾ ಎಷ್ಟು ಆಸ್ತಿ ಮಾಡಿದಿರಿ ಅನ್ನುವುದಕ್ಕಿಂತ ಆ ಗೋಲ್ಗಳು ನಿಮಗೆ ಎಂತಹ ಫೀಲಿಂಗ್ಸ್ ನೀಡಿದವು ಅನ್ನುವುದು ತುಂಬಾ ಮುಖ್ಯವಾಗುತ್ತದೆ. ನಂಬರ್ 5, ಎಕ್ಸಿಕ್ಯೂಟ್ ಯುವರ್ ಪ್ಲಾನ್ಸ್. ಇಲಾನ್ ಮಸ್ಕ್ ಹೇಳುತ್ತಾರೆ, ನೀವು ಒಂದನ್ನು ಸಾಧಿಸಲು 10 ಪ್ಲಾನ್ಸ್ ಮಾಡುವುದಕ್ಕಿಂತ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಅದನ್ನು ಮೊದಲು ಎಕ್ಸಿಕ್ಯೂಟ್ ಮಾಡುವುದು ತುಂಬಾ ಮುಖ್ಯ ಅಂತ. ನೀವು ಒಂದು ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿದಾಗ ನಿಮಗೆ ತುಂಬಾ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಗಳು ಸಿಗುತ್ತವೆ. ಅವು ಗುಡ್ ಎಕ್ಸ್ಪೀರಿಯನ್ಸಸ್ ಆಗಿರಬಹುದು ಅಥವಾ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿರಬಹುದು. ಆ ಎಕ್ಸ್ಪೀರಿಯನ್ಸಸ್ ಗಳು ನಿಮ್ಮ ಗೋಲ್ ಗಳನ್ನು ಬೇಗ ಪಡೆಯಲು ಹೆಲ್ಪ್ ಮಾಡುತ್ತವೆ. ಹೀಗಾಗಿ ಪ್ಲಾನಿಂಗ್ ಗಿಂತ ಎಕ್ಸಿಕ್ಯೂಷನ್ ತುಂಬಾ ಮುಖ್ಯ. ಫ್ರೆಂಡ್ಸ್, ಈ 5 ಸಿಂಪಲ್ ಪಾಯಿಂಟ್ಸ್ ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಬಹುಬೇಗ ಯಶಸ್ಸು ಪಡೆಯುವುದು ಖಂಡಿತ.